ಈಗ ಮೂಡಾ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ಗ್ರಾಸವಾಗ್ತಾ ಇದೆ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಹಾಗಾದ್ರೆ ಮೂಡಾ ಎಫೆಕ್ಟ್ ಸದ್ಯಕ್ಕಿಲ್ಲ ಸಿಎಂ ಕುರ್ಚಿ ರೇಸ್. ಆದರೂ ಕೆಲವು ಸಚಿವರಿಂದ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿದೆಯಂತೆ. ಸಿದ್ದು ಆಪ್ತ ವಲಯದ ಸಚಿವರ ಸಭೆ, ಒಳಗೊಳಗೆ ಭೇಟಿ. ಡಿಕೆಶಿ ಮಾತ್ರ ಸಿಎಂ ಪರ ಭರ್ಜರಿಯಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ, ಗಟ್ಟಿಯಾಗಿ ನಿಂತಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ಡಿಕೆ ಸಹೋದರರು ಅಂತೇಳಿ ಮೂಡಾ ಎಫೆಕ್ಟ್ ಸಿಎಂ ಕುರ್ಚಿ ರೇಸ್ ಸದ್ಯಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕೋರ್ಟ್ ಸೂಚನೆ ಪಾಸ್ ಮಾಡಿದೆ. 3 ತಿಂಗಳ ಒಳಗಾಗಿ ಇನ್ವೆಸ್ಟಿಗೇಷನ್ ನಡೆಸಿ ವರದಿ ಕೊಡಬೇಕು ಅಂತ ಹೇಳಿ ಮೈಸೂರು ಲೋಕಾಯುಕ್ತ ಕೇಳಿದೆ. ಇನ್ವೆಸ್ಟಿಗೇಷನ್ ಕೂಡ ಆರಂಭ ಆಗಿದೆ. ಬಟ್ ಡಿಕೆ ಬ್ರದರ್ಸ್ ಅವರ ಸ್ಟ್ರಾಟರ್ಜಿ, ಅವರ ಸ್ಟೇಟ್ಮೆಂಟ್ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಪವರ್ ಶೇರಿಂಗ್ ನಲ್ಲಿರುವಂತಹ ಡಿಕೆಶಿ ಮಾತ್ರ ಸಿಎಂ ಪರ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ನಿನ್ನೆ ಡಿಕೆ ಸುರೇಶ್ ಕೂಡ ಮಾತನಾಡಿದ್ರು, ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಆದರೆ ಡಿಕೆಶಿ ಮಾತ್ರ ಸಿಎಂ ಬದಲಾವಣೆಯ ಮಾತೇ ಇಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಪೆನ್ನು ಪೇಪರ್ ಕೇಳ್ತಾ ಇದ್ದಂತ ಡಿಸಿಎಂ ಈಗ ಯೂ ಟರ್ನ್ ಹೊಡೆದಿದ್ಯಾಕೆ? ಈ ರೀತಿಯ ಹೇಳಿಕೆ ಕೊಡುವ ಮೂಲಕ ಯಾವ ರೀತಿಯ ದಾಳ ಉರುಳಿಸ್ತಾ ಇದ್ದಾರೆ, ಯಾವ ರೀತಿಯ ಸ್ಟ್ರಾಟರ್ಜಿಯನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ, ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಡಿಕೆ ಬ್ರದರ್ಸ್ ಕಾದು ನೋಡುವ ಆಟಕ್ಕೆ ಮುಂದಾದ್ರ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಅತಿ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ನಾಯಕ, ಅವರನ್ನ ಶತಾಯಗತಾಯ ಇಳಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಇದೆ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗ್ಬಿಟ್ರೆ ಅದು ಡಿಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಕರಿಯರ್ಗೆ ಅತಿ ದೊಡ್ಡ ಪೆಟ್ಟು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಡಿಕೆ ಶಿವಕುಮಾರ್ ವೇಟ್ ಮಾಡ್ತಿದ್ದಾರೆ ಅನ್ನೋದು ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಾಗ್ತಾ ಇರುವಂತಹ ಚರ್ಚೆ.